ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧಂತರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ್ಯ ಫಲ ಚಾನೆಲ್ಗೆ ಸ್ವಾಗತ. ಏಪ್ರಿಲ್ 17 ವೈಶಾಖ ಅಮಾವಾಸ್ಯೆ ಕಳೆದ ನಂತರ ಸಿಂಹ ರಾಶಿಯವರಿಗೆ ಜ್ಯೋತಿಷ್ಯ ಫಲ ಹೇಗೆ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರನ್ನು ಮಾಡಿ. ಮೊದಲನಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡಬೇಕಾದರೆ ಆಫೀಸಲ್ಲಿ ನಿಮ್ಮ ನಾಯಕತ್ವ ಗುಣಕ್ಕೆ ಅತಿಯಾದ ಮನ್ನಣೆ ಸಿಗುತ್ತೆ. ಅತಿಯಾದ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತವಾದ ಸಮಯ. ಪೊಲೀಸ್ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಒಳ್ಳೆಯ ಕ್ಷಣ ಇದು. ಅಹಂಕಾರವನ್ನು ಬದಿಗಿಟ್ಟು ಕೆಲಸ ಮಾಡೋದು ಒಳಿತು. ಇಲ್ಲದಿದ್ದರೆ ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಮನಸ್ತಾಪವನ್ನು ಮಾಡಿ ಸಮಸ್ಯೆಗೆ ಕಾರಣ ಆಗಬಹುದು. ಇನ್ನು ನಿಮ್ಮ ಬಿಸ್ನೆಸ್ ಬಗ್ಗೆ ನೋಡಬೇಕಾದ್ರೆ ವ್ಯಾಪಾರಗಳಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡುವುದು ತುಂಬ ಸೂಕ್ತವಾದ ಸಮಯ. ಕಾಂಟ್ರಾಕ್ಟ್ ಕೆಲಸ ಮಾಡುವವರಿಗೆ ಒಳ್ಳೆ ಸುವರ್ಣ ಅವಕಾಶ ಅನ್ನುವಂಥದ್ದು ಹೇಳ್ಬೋದು. ನಿಮ್ಮ ಬಿಸ್ನೆಸ್ ಅನ್ನುವಂಥದ್ದು ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಊರುಗಳಲ್ಲಿ ವಿಸ್ತರಣೆಯನ್ನು ಮಾಡಲು ಯೋಜನೆಯನ್ನು ರೂಪಿಸ್ತೀರಾ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡಬೇಕಾದ್ರೆ ಆರ್ಥಿಕವಾಗಿ ಲಾಭದಾಯಕ ಅನ್ನುವಂಥದ್ದು ಹೇಳ್ಬೋದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಹಣವನ್ನು ವೆಚ್ಚ ಆಗ್ತದೆ. ಯಾರಿಗಾದ್ರೂ ಹಣದ ವ್ಯವಹಾರಗಳ ಬಗ್ಗೆ ಮಾತು ಅಥವಾ ಆನೆ ಪ್ರಮಾಣ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ಕುಟುಂಬದಲ್ಲಿ ತಂದೆಯ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗುವಂಥದ್ದಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ತುಂಬ ಸುಧಾರಿಸುತ್ತದೆ. ಸಂಗಾತಿಯೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಭೇಟಿ ಎನ್ನುವಂತ ನೀಡ್ತೀರಾ. ಇನ್ನು ನಿಮ್ಮ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ನೋಡಬೇಕಾದ್ರೆ ಅತಿಯಾದ ಬಿಸಿಲಿನಿಂದ ಉಷ್ಣ ಸಮಸ್ಯೆ ಅನ್ನುವಂಥದ್ದು ಕಾಣಬಹುದು. ನಿಮ್ಮ ಕೋಪವನ್ನು ಅತಿಯಾಗಿ ನಿಗ್ರಹಿಸಿ ಮತ್ತು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಸಿಂಹ ರಾಶಿಯ ಭಾಗ್ಯೋದಯಕ್ಕಾಗಿ ಮುಂಜಾನೆಯ ಸೂರ್ಯನಿಗೆ ತಾಮ್ರದ ಪಾತ್ರೆಯ ನೀರನ್ನು ಹಾಕಿ ಕೆಂಪು ಹೂವು ಹಾಗೂ ಅಕ್ಕಿಯನ್ನು ಹಾಕಿ ಅರ್ಪಣೆಯನ್ನು ಮಾಡಿ. ಓಂ ಸೂರ್ಯಾಯ ನಮಃ ಅನ್ನುವಂಥದ್ದು ಮಂತ್ರವನ್ನು ಜಪನೆ ಮಾಡಿ. ಆದಿತ್ಯ ಸ್ತೋತ್ರ ಮಂತ್ರವನ್ನು ಪಠನೆ ಮಾಡಿ. ಇದಾಗಿತ್ತು ಸಿಂಹ ರಾಶಿಯ ವೈಶಾಖ ಮಾಸದ ಭವಿಷ್ಯ. ನಿಮ್ಮದು ಯಾವುದೇ ಒಂದು ಗುಪ್ತ ಸಮಸ್ಯೆಗಳಿದ್ರು ಇನ್ನಿತರ ಸಮಸ್ಯೆಗಳಿದ್ರು ಕೆಳಕಂಡ ನಂಬರಿಗೆ 1 ಬಾರಿ ಕರೆ ಮಾಡಿ ಹಾಗೂ ನೇರವಾಗಿ ಬಂದು ನಮ್ಮನ್ನು ಕಾಣಬಹುದು. ಧನ್ಯವಾದಗಳು.